Okay. Hello. So finally, Hi friends, ನಮಸ್ತೆ, ಸಲಾಮ್ ಅಲೈಕುಂ. after 1 year ಮತ್ತೆ ವಿಡಿಯೋ ಮಾಡಬೇಕು ಅಂತ ಮುಂದೆ ಬಂದಿದ್ದೀವಿ. Congratulations, brother. ಗೊತ್ತಿಲ್ಲ ಮತ್ತೆ ಎಷ್ಟು ದೂರ ಎಲ್ಲಿ ತನಕ ಹೋಗುತ್ತೆ ಅಂತ, ಬಟ್ ಹೋಪ್ಫುಲಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಸೊ ಫೈನಲಿ ನಾನು ಆಫ್ಟರ್ 2.5 months ನೆನ್ನೆ ಅಷ್ಟೇ ಲಂಡನ್ಗೆ ವಾಪಸ್ ಬಂದೆ. ಹರ್ಷಿ ಕೇಮ್ ಬ್ಯಾಕ್ ಲಾಸ್ಟ್ ಮಂತ್. ಡಿಡ್ ಯು ಮಿಸ್ ಮೀ ಫ್ರಮ್ 1 month? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸುಮ್ಮನೆ ಆಕ್ಟ್ ಮಾಡ್ತಾರೆ, ಐ ಡೋಂಟ್ ಬಿಲೀವ್ ಹರ್. ಸೊ ಎಸ್ಟರ್ಡೇ ಅಷ್ಟೇ ಲ್ಯಾಂಡ್ ಆದ್ವಿ. ಸೊ ವಿ ಡಿಸೈಡೆಡ್ ಟು ಡೂ ಅವರ್ ಬ್ಲಾಗ್ ಅಗೇನ್, ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಪ್ಲೀಸ್ ಎಲ್ಲರೂ ನಮಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ, ಜಾಸ್ತಿ ವಿಡಿಯೋಸ್ ಮಾಡ್ತೀವಿ. ಹರ್ಷಿ, ಹೌ ಡು ಯು ಫೀಲ್? ಗುಡ್. ಅಂಡ್ ಫೈನಲಿ RCB ಹ್ಯಾಸ್ ವನ್ ದ ಮ್ಯಾಚ್ ಬಿಫೋರ್ ಐ ಲೀವ್. ನಂಗೆ ಅದು ಆಸೆ ಇತ್ತು, RCB ಗೆಲ್ಸಿ ಬರಬೇಕಿತ್ತು ಹೋಮ್ ಗ್ರೌಂಡಲ್ಲಿ ಅಂತ. ಆ್ಯಂಡ್ ನಮ್ಮ ಟೀಮಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲಿ ಗೆದ್ದು ಫುಲ್ ಖುಷಿ ಆಗಿಬಿಟ್ಟಿದ್ದೀವಿ. ಸೊ ಫೈನಲಿ ಹ್ಯಾಪಿ ಫಾರ್ ದ್ಯಾಟ್ ಆಸ್ ವೆಲ್. ಮತ್ತೆ ಈ ವ್ಲಾಗ್ ಏನಂತಂದರೆ, ಇಂಡಿಯಾದ ತಂದಿರೋ ಐಟಮ್ಸ್ನೆಲ್ಲ ಅನ್ಪ್ಯಾಕ್ ಮಾಡಿ ಏನೇನು ತಂದಿದ್ದೀವಿ ಅಂತ ತೋರ್ಸೋಕೆ ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಕೀಪ್ ವೈಟಿಂಗ್. ಆಕ್ಚುಲಿ ನಾನು ನೆನ್ನೆ ನೈಟೇ ಓಪನ್ ಮಾಡ್ಬೇಕಂತಿದ್ದೆ. ಕೆಲಸದಿಂದ ಬಂದಿದ ತಕ್ಷಣ ಐ ವಾಸ್ ಲೈಕ್ ಗೋಯಿಂಗ್ ಥ್ರೂ ಎವ್ರಿಥಿಂಗ್. ಬಟ್ ನಿಮಗೋಸ್ಕರ ಏನು ಪಾಸ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಏನೇನಿದೆ ನೋಡುವ. ಸೊ ಫೈನಲಿ ಬ್ಯಾಗ್ನ ಅನ್ವ್ರಾಪ್ ಮಾಡೋಕ್ಕೆ ಇಬ್ಬರು ಎಕ್ಸೈಟ್ ಆಗಿದ್ದೀವಿ. ಆ್ಯಂಡ್ ನನಗಿಂತ ಜಾಸ್ತಿ ಹರ್ಷಿತಾ ಇಸ್ ಎಕ್ಸೈಟೆಡ್. ಸೊ ಲೆಟ್ಸ್ ಸಿ ಹೌಸ್ ಅವರ್ ಎಕ್ಸೈಟ್ಮೆಂಟ್ ಲೆವೆಲ್ ಇಸ್. ಎಕ್ಸೈಟೆಡ್ ಆರ್ ಯು ಹರ್ಷಿ? ಸೋ ಮಚ್ ಎಕ್ಸೈಟೆಡ್. ನಿಂಗೆ ಏನು ಬೇಕಿತ್ತು, ಏನು ತರಬೇಕಿತ್ತು ನಾನು? ಐ ವಾಂಟ್ ಎವ್ರಿಥಿಂಗ್. ನಿನ್ನ ಬ್ಯಾಗಲ್ಲಿ ಇರೋದೆಲ್ಲ ನಂದೇ. ಹಾಂ, ಅವಳು ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಹಾಂ, ಅವಳದೆಲ್ಲ ಅವಳದೇನೆ. ಹಾಂ, ಫೈನಲಿ ಅಳ್ಸ್ನಣ್ಣು, ಅಳಸ್ಲೆ ಹೆಣ್ಣು. ಇದು ಏನಂದ್ರೆ ನನ್ನ ಫೇವರೇಟ್ ತಾಟ್ಲಿಂಗು ದ ಐಸ್ಡ್ ಆಪಲ್. ಯೆಸ್. ಆಮೇಲೆ ಅವನೇನು ಸ್ವೀಟ್ಸ್. ಇದು ಆಚೆ ಈಚೆ ಅಕ್ಕಪಕ್ಕ ಕೊಡೋಕ್ಕೆ ತಂದಿರೋದು. ಅಷ್ಟೇ ಸೆನ್ಸರ್ ಇದೆಲ್ಲ. ಓಕೆ, ಅಷ್ಟೇ ಗಾಯ್ಸ್. ಈ ಬ್ಯಾಗಲ್ಲಿ ಅಷ್ಟೇ ಇರೋದು, ನೀನು ಅಷ್ಟೇ ತೋರ್ಸಕ್ಕಿರೋದು. ಇನ್ನೆಲ್ಲ ಅವಳ ಬಟ್ಟೆಗಳು ನೋಡುತ್ತಲ್ಲ. ಓಕೆ, ಚಿಕ್ಕದಾಯ್ತು. now the big one. ಬ್ಯಾಗೆ ಒಂದು 100 kg ಇರೋ ತರ ಫೀಲ್ ಆಗ್ತಿದೆ ಗಾಯ್ಸ್. ಆ್ಯಂಡ್ ಹರ್ಷಿತಾಸ್ ಪೇಂಟಿಂಗ್. ಹರ್ಷಿತಾ ಮನೇಲಿದ್ದು ಖಾಲಿಯಾಗಿದ್ದಾಗೆಲ್ಲ ಮಾಡಿರೋ ಪೇಂಟಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ ನೋಡೋಕ್ಕೆ. ಗುಡ್ ಜಾಬ್ ಹರ್ಷಿತಾ. ಲುಕ್ ಅಟ್ ಹಿಯರ್, ತಿಂಡಿ. ಅಭಿ ಮಜಾ ಆಯೇಗಾ ನಾ, ಬಿಡು. ಬ್ಯಾಗ್ ಫುಲ್ಲು ತಿಂಡಿ. ಅವಳು ನಂಗೇನು ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ, ಶಿ ವಾಸ್ ಆನ್ ಹರ್ ಡಯಟ್, ಬಟ್ ದೆನ್ ಶಿ ಹ್ಯಾಸ್ ಏನು ಹೇಳ್ತಾರೆ, ಡಯಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಒಂದು ತಿಂಡಿ ತರ್ತಾ ಇದ್ದಂತ ಡಯಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿರೋ. ಸೊ ಶಿ ಇಸ್ ಎಕ್ಸೈಟೆಡ್ ಟು ಈಟ್ ಆಲ್ ದೋಸ್ ಥಿಂಗ್ಸ್. ಬೇಡ ಅಂತ ಹೇಳ್ತಿದ್ದವಳು ಫೈನಲಿ ಬೇಕು ಅಂತ ಹೇಳಿ ಎಲ್ಲ ಅವಳಿಗೋಸ್ಕರ, ನಾಟ್ ಎಲ್ಲ ಅಂತಲ್ಲ, ಅವಳು ಏನೇನು ಕೇಳಿದವಳು ಎಲ್ಲ ತಂದ್ಕೊಟ್ಟಿದ್ದೀನಿ. ಆ್ಯಂಡ್ ಶಿ ವಾಸ್ ಎಕ್ಸೈಟೆಡ್. ಎಸ್, ಶಿ ವಾಸ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಸೊ ಡಿಮಾರ್ಟಿಂದ, ಇಂಡಿಯಾದಿಂದ. ಹಾಂ, ಕೋಡ್ಬಲೈ, ಬರ್ಫಿ, ಚಿಪ್ಸು, ಮಿಕ್ಸ್ಚರ್ಸ್. ಸ್ಯಾರಿ ತಂದಿದ್ದಾಳೆ ಗಾಯ್ಸ್ ಇವಳು. ಇಲ್ಲಿ ಉಟ್ಕೊಳ್ಳೋ ತರ ಒಂದಿನಕ್ಕೂ ಉಟ್ಕೊಂಡಿಲ್ಲ. ಅದು ನಂದಲ್ಲ, ಆದರೆ ಇಲ್ಲೇನು ಇಲ್ಲ. ಇದನ್ನ ತಿನ್ನೋದಕ್ಕೆ ಒಂದಷ್ಟು ದಿನ ಬೇಕಾ? ಹೌದು. ಏನೇ ಇದೆಲ್ಲ? ಬೆಡ್ಶೀಟ್. ನಾನು ಕೇಳಿದ ಪಾಯಿಂಟು ನಾನು ತಂದಿಲ್ಲ ಹರ್ಷಿ, ನಂದೊಂದು ನಿಂದೊಂದು ಯಾರೋ ಒಂದೊಂದು ಹಾಕೊಳ್ಳೋಣ. ಟು ಬಿ ಹಾನೆಸ್ಟ್, ಅವಳಿಗೆ ಎಷ್ಟೊಂದು ಬರ್ತಿ ಹೋಗ್ಬಿಟ್ಟೆ, ತರಕ್ಕೆ ಆಗಲಿಲ್ಲ, ಟೈಮ್ ಸಿಗ್ಲಿಲ್ಲ. ಟು ಬಿ ಹಾನೆಸ್ಟ್, ನನಗೆ ಲಾಸ್ಟಲ್ಲಿ ಎಲ್ಲ ಫುಲ್ಲು ಮೆಸ್ಸಿ ಆಗೋಯ್ತು. ಅದು ಕೊಡೋದಕ್ಕೆ ನಂದಂತೂ ಅಲ್ಲ, ಅದು ಮೆಸ್ಸಿ ಆಗ್ಬಿಡ್ತು ಲಾಸ್ಟಲ್ಲಿ. ಅದು ನಂದೇ ಅಲ್ಲ, ಅದು ಯಾವುದು ನಂದಲ್ಲ. ಬೇಕಿದ್ರೆ ಅದಕ್ಕೊಂದು ಸೆಪ್ರೇಟ್. ಅದು ನಿಂಗೆ ತಂದಿದ್ದೀನಲ್ಲ ನೋಡು. ಕೇಳಿದ್ದೆ.
ಇದ್ಯಾರಿಗೋಸ್ಕರ ತಂದೆ ಅನ್ಕೊಂಡೆ ಆ ಕೋಡ್ಬಳೆನ ದಟ್ ವಾಸ್ ಫಾರ್ ಯು, ನಿಂಗೋಸ್ಕರ ಅಂತಾನೆ ಹೋಗಿ ಆದ್ರೂ ನೀನ್ ಆ ಬಟ್ಟೆ ಕೇಳಿಲ್ಲ ನನ್ನ. ಯು ನೆವರ್ ಆಸ್ಕ್ ಮಿ ಫಾರ್ ಬಟ್ಟೆ. ಲೂಸ್ ಐ ಆಸ್ಕ್ಡ್ ಯು ಫಾರ್ ದ ಐಲ್ ಗಿವ್ ಯು ಮೈನ್, ಡೋಂಟ್ ವರಿ ಹರ್ಷಿ, ಯು ಕ್ಯಾನ್ ಟೇಕ್ ಒನ್. ಗೈಸ್ ಎಲ್ಲ ಅವಳದೆಲ್ಲ ನಂದೇ. ಹಾ ನೋಡಿ ಎಷ್ಟೊಂದು ತಂದಿದ್ದಾಳೆ, ನಂಗೇನು ತಂದಿಲ್ಲ ಅವಳು. ಓಕೆ ಇದ್ರಲ್ಲಿ ಇನ್ನೇನು ಇಲ್ಲ ಅಷ್ಟೇ ಗೈಸ್. ಅದರಲ್ಲೂ ಡೌಟ್ ಏನ ಇರೋದು, ಬಟ್ ಲೆಟ್ಸ್ ಸಿ. ಗೈಸ್ ಇಂಡಿಯಾಗೆ ಹೋಗ್ಬೇಕಾದ್ರೆ ಒಂಥರ ಖುಷಿ ಇರುತ್ತೆ, ಬರ್ಬೇಕಾದ್ರೆ ಆ್ಯಕ್ಚುಲಿ ಬೇಜಾರಾಗುತ್ತೆ ವಾಪಸ್ ಬರೋದಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾಡ್ ಟು ಕಮ್ ಬ್ಯಾಕ್ ಆ್ಯಂಡ್ ಅವಳು ಬಂದು 1 ತಿಂಗಳಾಗಿದೆ. ಸೊ ಶಿ ಇಸ್ ಹ್ಯಾಪಿ ಫಾರ್ ನವ್, ಬಟ್ ದೆನ್ ಐ ಆಮ್ ನಾಟ್ ಹ್ಯಾಪಿ. ಬಂದು ಜಸ್ಟ್ 1 ದಿನ ಆಗಿದೆ, 1 ದಿನನೂ ಆಗಿಲ್ಲ ಇನ್ನು. So hoping for the best. Hoping for the best to happen in the next upcoming days. Let's see how our day is gonna be. Guys, ಇದಂತೂ ಅದು 100 kg ಇತ್ತು, ಇದು 200 kg ಇದೆ. Oh my god. I don't think so ಇದರಲ್ಲಿ ತಿಂಡಿಗಳಿದೆ ಅಂತ, ಬಟ್ ಲೆಟ್ಸ್ ಸಿ. I don't really remember ಏನೇನು ಹಾಕಿದ್ದೀನಿ ಇದ್ರೊಳಗೆ ಅಂತ. ಗೈಸ್ ಲಾಗ್ ಬೇರೆ ಮಾಡಿದಾಳೆ ಗೈಸ್. ಸೀರಾ ಯೂನಿವರ್ಸಲ್ ಪಾಸ್ ಎಲ್ಲರೂ ಬ್ಯಾಗ್ ಕೊಡ್ಬೇಕಾದ್ರೆ ಅವರೇ ಕೊಟ್ಬಿಟ್ಟಿರ್ತಾರೆ 000 ಅಂತ. ನಾವು ಬೇಡ ಅಂದ್ರೆ ಅವರೇ ಕೊಡ್ತಾರೆ, ಬೇಕು ಅಂದ್ರೆ ಅವರೇ ಕೊಡ್ತಾರೆ. ಇದ್ರಲ್ಲಿ ತಿಂಡಿ ಎಲ್ಲ ಏನಿಲ್ಲ ಅನ್ಸುತ್ತೆ, ಬಟ್ಟೆಗಳೇ ಇದೆ. ಯಾರ್ದಿದಲ್ಲ ಬಟ್ಟೆ? ಕೆಳಗಡೆ ಇದೆಲ್ಲ ಐಟಮ್ಸ್ ಎಲ್ಲ ಇದೆ, ಮೇಲೆಲ್ಲ ನನ್ನ ಬಟ್ಟೆಗಳಿದೆ. ಓ ಮೈ ಗಾಡ್ ಗೈಸ್, ಎಷ್ಟೊಂದು ಬಟ್ಟೆ ತಂದಿದ್ದಾಳೆ ಗೈಸ್. ಈ ನನ್ನ ಸೀರಮ್. ಹ್ಯಾಪಿ? ವೆರಿ ಹ್ಯಾಪಿ. ಎಸ್, ಸೇ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ಅದು ಮೆಡಿಸಿನ್ಸ್, ಒಬ್ರು ಕೇಳಿದ್ರು ಮೆಡಿಸಿನ್ಸ್ ತಂದ್ಕೊಡು ಅಂತ, ಸೊ ಅವ್ರದ್ದು ಪಾರ್ಸೆಲ್. ಇದರಲ್ಲಿ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಬೇರೆಯವರಿಗೆ ನಾನು ಜನ ಸೇವೆ ಮಾಡಿ ತಂದ್ಕೊಟ್ಟಿದ್ದೀನಿ. ಸೊ ಹೋಪ್ಫುಲಿ ಪೀಪಲ್ ವಿಲ್ ಬಿ ಪ್ರೌಡ್ ಆಫ್ ಮೀ. ಲೈಕ್ ಬಟ್ಟೆಯಲ್ಲಿ ಅರ್ಧ ಬಟ್ಟೆ ನಂದೇ ಗೈಸ್. ಏನೇನು ಬಟ್ಟೆ? ಹಾಕೋ, ಅಫ್ಕೋರ್ಸ್ ನಂದೆಲ್ಲ ಅವಳದೆಲ್ಲ ನಂದೆ. ವೆರಿ ಇಂಪಾರ್ಟೆಂಟ್. ಡ್ಯೂ ಥಿಂಕ್ ಇಟ್ಸ್ ನಮ್ದಲ್ಲ, ಇದು ಯಾವುದು ನಮ್ದಲ್ಲ. ವಿಡಿಯೋಗಾದ್ರೂ ಹೇಳ, ಪರವಾಗಿಲ್ಲ, ಸುಳ್ಳೆಲ್ಲ ಹೇಳ್ಬಾರ್ದು. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನಮ್ಗೆ ತುಂಬಾ ದೊಡ್ಡದಿದೆ ಮನ್ಸು, ಸುಳ್ಳೆಲ್ಲ ಹೇಳಲ್ಲ ನಾವು. ಇದು ಇಂಪಾರ್ಟೆಂಟ್ ಬಟ್ ನಮ್ದಲ್ಲ, ತುಂಬಾ ಬಟ್ ನಮ್ಮಲ್ಲಿ ಆಲ್ರೆಡಿ ಇದೆ ನಮ್ಮಲ್ಲಿ. ಸೊ ಇದೇನು ಗೈಸ್, ಇದೇನೆ? ಅದು ನಮ್ಮ ಓನರ್ ಅಕ್ಕ ಅವ್ರದ್ದು. ಅಬ್ಬಾ, ಅಲ್ಲೂ ಇನ್ನೊಂದಿದೆ ಶ್ರೀ, ಈ ಕಡೆನೆ ಇನ್ನೊಂದು ಸಾಂಬಾರ್ ಪೌಡರ್. ಇದ್ಯಾರ್ದು? ಅದೇ ಆ ಹುಡ್ಗಂದು. ಯಾವ ಹುಡುಗನೇ? ಆಂಧ್ರ ಹುಡ್ಗಂದು. ಗೈಸ್ ನೋಡಿ, ನಾನು ಹೇಳ್ದೆ ಯಾವ್ದು ಹುಡುಗನೆಲ್ಲ ಪರಿಚಯ ಮಾಡ್ಕೊಂಡು. ಅದೆಲ್ಲ ಸೀಕ್ರೆಟ್ ಹರ್ಷಿ, ಸೆಕೆಂಡ್ ಬ್ಲಾಗಲ್ಲಿ ತೋರಿಸೋಣ. ಏನು ಬಾಯ್ ಫ್ರೆಂಡ್ ಸಿಕ್ಕಿದ್ದಾರೆ ಅಂತನಾ? ಪುಣ್ಯ ಸದ್ಯಕ್ಕೆ ಯಾರು ಸಿಕ್ಕಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್ ಟು ಹ್ಯಾಪನ್ ಇನ್ 2025. ಇದು ಮೇನ್ ಬೇಕಾಗುತ್ತೆ ಗೈಸ್, ಆದ್ರೆ ಇದು ನಮ್ದಲ್ಲ ಗೊತ್ತು. ಇದೇನಂದ್ರೆ ಅಡಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಇಲ್ಲದು ತುಂಬಾ ಡಿಫ್ರೆಂಟ್ ಇದೆ, ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ಫಾರ್ ಅಸ್. ಏನೋ ನೈಟ್ ಕ್ರೀಮ್ ಎಲ್ಲ ತಂದಿದ್ದಾಳೆ ಗೈಸ್. ಯಾರ್ದೆ? ಅದು ನಂದಲ್ಲ. ವಾವ್, ಅಷ್ಟೇ ಅನ್ಸುತ್ತೆ. ಏನೋ ಲೆಟರ್ ಎಲ್ಲ ತಂದಿದ್ದಾಳೆ ಗೈಸ್. ಪ್ರೆಸ್ಕ್ರಿಪ್ಷನ್. ಏನು ಪ್ರೆಸ್ಕ್ರಿಪ್ಷನ್? ಅಂಡ್ ದಟ್ಸ್ ಫಾರ್ ಯು ಹರ್ಷಿ. ಎಲ್ಲ ತೆಲುಗುಲಿದೆ, ಓದು. ಟ್ರೈ ರೀಡಿಂಗ್ ಇಟ್. ಓಕೆ, ನೋ ಪ್ರಾಬ್ಲಮ್. ಅಷ್ಟೇ ಗೈಸ್, ಇನ್ನೇನಿಲ್ಲ, ಬರೀ ಬಟ್ಟೆನೇ ಇದೆ ಇದ್ರಲ್ಲಿ. ಓಕೆ, ಅಷ್ಟೇ ಇದ್ರಲ್ಲಿ. ಅಂಡ್ ಫೈನಲಿ ಒಂದು ಬ್ಯಾಗ್ ಇದೆ ಅಷ್ಟೇ. ಅದು ಲ್ಯಾಪ್ಟಾಪ್ ಬ್ಯಾಗಲ್ಲಿ ಏನೂ ಇಲ್ಲ. ಹೌದು, ಲ್ಯಾಪ್ಟಾಪ್ ಬ್ಯಾಗಲ್ಲಿ ಏನೂ ಇಲ್ಲ, ಬಟ್ ದೆನ್ ಶಿ ಇಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್ ಟು ಬಿ ದೇರ್. ಅಷ್ಟೇ, ಬೇರೆ ಏನೂ ಇಲ್ಲ. And finally this is what we have got from India and I have got from India. So ಇಷ್ಟೇ ಇರೋದು, ಜಾಸ್ತಿ ಏನೂ ತಂದಿಲ್ಲ. ಇಷ್ಟಕ್ಕೇನೆ ವೇಟ್ ಸಾಲಿಲ್ಲ ನಮಗೆ. ಸೊ ದಟ್ ಇಷ್ಟು ಅಲವೆನ್ಸ್ ಇದೆ. 70 kg ಇತ್ತು ಅವಳಿಗೆ ಬ್ರಿಟಿಷ್ ಏರ್ವೇಸ್ ಅಲ್ಲಿ. ಬಟ್ ದೆನ್ ಅದು ಹೆಂಗಂದ್ರೆ 23 ಕ್ಯಾಬಿನ್ ಚೆಕ್ ಇನ್ ಬ್ಯಾಗು. ಸೊ ಕ್ಯಾಬಿನ್ 23 ಕೊಟ್ಟಿದ್ರು, ಸೊ ಐ ಕುಡಂಟ್ ಗೆಟ್ 23. ಸೊ ಫೈನಲಿ ಎಲ್ಲ ಥಿಂಗ್ಸ್ ಎಲ್ಲ ತಂದಿದ್ದೀವಿ ಆ್ಯಂಡ್ ಎಲ್ಲ ಅನ್ಪ್ಯಾಕ್ ಆಯಿತು. ಸೊ ಹರ್ಷಿ ಇಸ್ ರೆಡಿ ಫಾರ್ ಎವ್ರಿಥಿಂಗ್ ರೈಟ್ ನೌ. ಸೊ 1 ಮಂತಿಂದ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಆಗಲಿಲ್ಲ ಹೋಗ್ಲಿಕ್ಕೆ. ಸೊ ಅವಳು ಅಲ್ಲಿದ್ಲು, ನಾನು ಇಲ್ಲಿದ್ವಿ. ಸೊ ಫೈನಲಿ ವಿ ಆರ್ ಹಿಯರ್ ಆ್ಯಂಡ್ ನಮ್ದು ಇನ್ನೊಂದು ಪಾರ್ಟರ್ನ ಹಾಕ್ಕೊಂಡು ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಯೂಟ್ಯೂಬ್ ವಿಡಿಯೋಸ್ ಅಗೇನ್. ಹೋಪಿಂಗ್ ನೋಡೋಣ ಚೆನ್ನಾಗಾಗುತ್ತೆ ಅಂತ. ಮತ್ತೆ ಆಚೆ ಸುತ್ತೋದೆಲ್ಲ ಇನ್ನೂ ತುಂಬಾ ಇದೆ. ಸೊ ಇನ್ಮೇಲೆ ವ್ಲಾಗ್ಸ್ನೆಲ್ಲ ಮಾಡಿ ವಿಲ್ ಕೀಪ್ ಎಂಟರ್ಟೈನಿಂಗ್. ಎಸ್, ವಿಲ್ ಕೀಪ್ ಎಂಟರ್ಟೈನಿಂಗ್ ಯು, ವಿಲ್ ನಾಟ್ ಸ್ಟಾಪ್ ಹಿಯರ್.
ವಿಲ್ ಟ್ರಾವೆಲ್ ಲಾಂಗ್ ವೇ ಆ್ಯಂಡ್ ವಿಲ್ ಶೋ ಯು ದ ನ್ಯೂ ಥಿಂಗ್ಸ್ ನಾವೇನೇನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಮ್ಮ ಹೆಸರು ನೆನಪಿದ್ಯಾ ಏನು ಅಂತ? ನಮ್ಮ ಯೂಟ್ಯೂಬ್ ಚಾನಲೇ ಬರ್ತೋಗ್ಬಿಟ್ಟಿದೀವಿ ಟು ಹಾನೆಸ್ಟ್, ಬಟ್ ಲೆಟ್ಸ್ ಸಿ ಹರ್ಷೂಸ್ ಅಂಡ್ ಸ್ಟೈಲ್ಸ್ ಅನ್ಸುತ್ತೆ, ಹರ್ಷು ಅಂಡ್ ಸ್ಟೈಲ್ಸ್. ವಿಲ್ ಟ್ಯಾಗ್ ಯು. ಯಾ ವೆಲ್ ಪಿನ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ನ. ಸೊ ಪ್ಲೀಸ್ ಎಲ್ಲರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಫಾಲೋಯಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್.